A very good afternoon to one and all. Myself, Hemant Kalaradhya, and now yesterday class we are discuss about Cauchy-Riemann equation in polar form and Cartesian form also. Now today's class we are discuss about problems on finding a derivatives of an analytic function where polar form or Cartesian form. Okay, and let's start this. Derivations analytic function ಅಲ್ಲಿ ದೇರ್ ಆರ್ 5 ಸ್ಟೆಪ್ಸ್. ಏನಪ್ಪ 5 ಸ್ಟೆಪ್ಪು ಅಂದರೆ, ಫಸ್ಟು ಡೇಟಾ ಬರ್ಕೋಬೇಕು. ಏನು ಕೊಟ್ಟಿರ್ತಾರೆ, W=f(z) ಏನೋ ಒಂದು ಡೇಟಾ ಕೊಟ್ಟಿರ್ತಾರೆ, ಅದನ್ನ ಬರ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ನಮಗೇನು ನಾವು ಕಾರ್ಟಿಷಿಯನ್ ಫಾರ್ಮ್ ಆದರೆ z=x+iy ಇದನ್ನ ಬರ್ಕೋಬೇಕು. ಅದೇ ಪೋಲಾರ್ ಫಾರ್ಮ್ ಆದರೆ z=r(e⁻i θ) ಇನ್ ಪೋಲಾರ್ ಫಾರ್ಮ್ ಅದನ್ನ ಬರ್ಕೋಬೇಕು. ಇದನ್ನ ಬರ್ಕೊಂಡಾಗ ನಮ್ಗೆ ಏನು ಸಿಗುತ್ತೆ ಅಂದರೆ, ಕಾರ್ಟಿಷಿಯನ್ ಫಾರ್ಮ್ ಆದರೆ f(z)u(x,y) ಪ್ಲಸ್ iv(x,y) ಇನ್ ಕಾರ್ಟಿಷಿಯನ್ ಫಾರ್ಮ್, ಅದೇ ಕಾರ್ಟಿಷಿಯನ್ ಫಾರ್ಮ್ ಆದರೆ. ಪೋಲಾರ್ ಫಾರ್ಮ್ ಆದರೆ f(z)u(r,θ) ಪ್ಲಸ್ iv(r,θ) r,θ ಇನ್ ಪೋಲಾರ್ ಫಾರ್ಮ್. ಓಕೆ. ಆ್ಯಂಡ್ ಥರ್ಡ್ ಸ್ಟೆಪ್ಪಲ್ಲಿ ನಾವು ಯು ಆ್ಯಂಡ್ ವಿನ ಫೈಂಡ್ ಔಟ್ ಮಾಡ್ಕೋಬೇಕು, ಐಡೆಂಟಿಫೈ ಮಾಡಬೇಕು. ಹೆಂಗೆ ಅಂದರೆ, ಪಾರ್ಷಿಯಲಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಏನು ಯು ಇಮ್ಯಾಜಿನರಿ ಪಾರ್ಟು ಆ್ಯಂಡ್ ರಿಯಲ್ ಪಾರ್ಟ್ನ ಸಪ್ರೇಟ್ ಮಾಡಿ ಅವೆರಡನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಒಂದ್ಸರಿ ವೈ ಒಂದ್ಸರಿ ಮಾಡಿದ್ರೆ ನಮಗೇನಾಗುತ್ತೆ, ಯು ಆ್ಯಂಡ್ ವಿ ಅನ್ನೋದು ಸಿಗುತ್ತೆ. ಅದಾದಮೇಲೆ ಯು ಎಕ್ಸು ವಿ ಎಕ್ಸು ಯು ವೈ ಯು ಎಕ್ಸ್ ಸಿಗುತ್ತೆ. ಅದು ಏನಾಗುತ್ತೆ, ನಮ್ಮ ಸಿ ಆರ್ ಈಕ್ವೇಷನ್ನು ನಿನಗೆ ಸ್ಯಾಟಿಸ್ಫೈ ಆಗ್ತಿದೆಯಾ ಇಲ್ಲ ಅನ್ನೋದು ತಿಳ್ಕೊಳ್ಳೋದು. ಮತ್ತೆ ಏನು ಮಾಡಬೇಕು, ಡಿರವೇಟಿವ್ ಫೈಂಡ್ ಔಟ್ ಮಾಡಬೇಕು. ಡಿರವೇಟಿವ್ ಹೆಂಗಪ್ಪ ಫೈಂಡ್ ಔಟ್ ಮಾಡ್ತೀಯಾ, ಒನ್ ಟೈಮ್ ಡಿಫ್ರೆನ್ಷಿಯೇಷನ್ ಆಫ್ ಗಿವನ್ ದಿಸ್. ಅಂದರೆ ಇವಾಗ ಏನಾಗುತ್ತೆ, ಎಫ್ ನಮಗೆ ಝೆಡ್ ಕೊಟ್ಟಿದ್ದಾರೆ, ಝೆಡ್ನೇ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, f'(z) ಆಯಿತು. ಅಂದರೆ f(z) ಕೊಟ್ಟಿದ್ದಾರೆ, ಅದನ್ನ ಡಿರವೇಟಿವ್ ಏನಾಗುತ್ತೆ, f'(z) ಆಯಿತು. ಆ್ಯಂಡ್ ಯು ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಯು ಎಕ್ಸ್ ಪ್ಲಸ್ ಐ ಇಂಟು ವಿ ಡಿಫ್ರೆನ್ಷಿಯೇಷನ್ ವಿ ಎಕ್ಸ್. ಓಕೆ. ಇನ್ ಕಾರ್ಟಿಷಿಯನ್ ಫಾರ್ಮ್ ಆದರೆ ಇದು. ಅದೇ ಪೋಲಾರ್ ಫಾರ್ಮ್ ಆದರೆ ಏನಾಗುತ್ತೆ, f'(z) ಯು ಆರ್ ಪ್ಲಸ್ ಐ ಇಂಟು ವಿ ಆರ್ ಇಂಟು e⁻−i⁻ ಇನ್ ಪೋಲಾರ್ ಫಾರ್ಮ್. ಓಕೆ. ಆ್ಯಂಡ್ ಲೆಟ್ ಸಬ್ಸ್ಟಿಟ್ಯೂಟ್ x=z ಆ್ಯಂಡ್ y=0 ಅದೇ ಕಾರ್ಟಿಷಿಯನ್ ಫಾರ್ಮ್ ಆದರೆ. ಆ್ಯಂಡ್ ಪೋಲಾರ್ ಫಾರ್ಮ್ ಆದರೆ r=z ಆ್ಯಂಡ್ θ=0 ಆ್ಯಂಡ್ ವಿ ರಿಕ್ವೈರ್ಡ್ f'(z). ಓಕೆ. ಅದನ್ನು ಫೈಂಡ್ ಔಟ್ ಮಾಡೋದಕ್ಕೆ ಈ ಎರಡು ವ್ಯಾಲ್ಯೂಸನ್ನು ಯೂಸ್ ಮಾಡ್ಕೋಬೇಕು. ಓಕೆ. ಆ್ಯಂಡ್ ಲೆಟ್ ಸ್ಟಾರ್ಟ್ ಪ್ರಾಬ್ಲಮ್ಸ್ ಅಪ್ಪ ಏನು ಹೇಳ್ತಿದೆ ಅಂದರೆ, ಫಸ್ಟ್ ಪ್ರಾಬ್ಲಮ್, ವೆರಿಫೈ ದ ಫಂಕ್ಷನ್ f(z)=z² ಈಸ್ ಅನಾಲಿಟಿಕ್ ಆರ್ ನಾಟ್. z² ಕೊಟ್ಟಿದ್ದಾರೆ, f(z)=z², ಅನಾಲಿಟಿಕ್ ಇಲ್ವಾ ಅಂತ ಕೇಳ್ತಿದ್ದಾರೆ. ಆ್ಯಂಡ್ ಹೆನ್ಸ್ ಫೈಂಡ್ ಇಟ್ಸ್ ಡಿರವೇಟಿವ್ ಅಂದರೆ ಏನು, f'(z) ಅದನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಕೇಳಿದ್ದಾರೆ. ಫಸ್ಟ್ ಸ್ಟೆಪ್ ಏನು ಹೇಳಿದೆ, ಡೇಟಾ ಬರ್ಕೋಬೇಕು. ಡೇಟಾ ಏನಿದೆ, ಗಿವನ್ ಡೇಟಾ ವಾಟ್, f(z)=z². ದಿಸ್ ಕಾಲ್ಡ್ ಆಸ್ equation 1. and let z=x+iy because it is an Cartesian form. Okay. And one equation became, let's substitute the z value, f(z)=x+iy². what you see here, what happened, this equation became, see here, x+iy², it will become a+b². let's substitute that formula a+b². what will call f(z)=x² plus i²y² plus 2 into i into xy. we know that i² =-1, hence x² ಹಂಗೆ ಇದೆ, ಆ್ಯಂಡ್ y² ವ್ಯಾಲ್ಯೂ ಏನಾಯ್ತಾಗ y² ಹಂಗೆ ಇದೆ, i² ವ್ಯಾಲ್ಯೂ -1 ಆಯಿತು. ಸೊ -y² ಆಯಿತು ಪ್ಲಸ್ 2ixy ಹಂಗೆ ಉಳಿದಿದೆ. ಆ್ಯಂಡ್ f(z) ಈಗೇನಾಯಿತು, x² - y² ಸಪ್ರೇಟ್ ಮಾಡಿ ಪ್ಲಸ್ i ಹೊರಗಡೆ ತೆಗೆದ್ರೆ 2xy
ಇದೆ. ಆ್ಯಂಡ್ ಎಫ್ ಆಫ್ ಝೆಡ್ ಇಸ್ ಈಕ್ವಸ್ ಟು ಯು ಇಂಟು ಎಕ್ಸ್ ಕಮ ವೈ ಪ್ಲಸ್ ಐ ವಿ ಎಕ್ಸ್ ವೈ. ಓಕೆ, ನಮ್ಗೆ ಇವಾಗ ಇದರಲ್ಲಿ ಈಸಿಯಾಗಿ ನಾವು ಯು ಆ್ಯಂಡ್ ವಿನ ತಗೋಬೋದು ಆಚೆಗೆ. ಯು ಅಂದರೆ ಇಲ್ಲಿದೆ ನೋಡಿ, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಅದೇ ವಿ ಅಂದರೆ ಐ ಪಕ್ಕ ಯಾವುದಿರುತ್ತೋ ಅದು ಇಮ್ಯಾಜಿನರಿ ಪಾರ್ಟ್ನ ತಗೋಬೇಕು ನಾವು. 2xy ಅನ್ನೋದೇನಾಯಿತು, ವಿ ಆಯಿತು. ನಮಗೀಗೇನು ಒನ್ ಟೈಮ್ ಪಾರ್ಷಿಯಲಿ ಡಿಫ್ರೆನ್ಷಿಯೇಷನ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಓಕೆ, ಆ್ಯಂಡ್ ವಿ ಆಲ್ಸೋ. ಯು ಮಾಡಿದಾಗ ಏನು ಬರುತ್ತೆ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ವೈಯಲ್ಲಿ ಎಕ್ಸ್ ಅನ್ನೋ ಟರ್ಮ್ ಇಲ್ಲ, ಕಾನ್ಸ್ಟೆಂಟ್ ಅದು 0 ಆಗುತ್ತೆ. ಎಕ್ಸ್ ಸ್ಕ್ವೇರ್ ಮಾತ್ರ ಇದೆ. ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಈಸ್ 2x. ವಿತ್ ರೆಸ್ಪೆಕ್ಟ್ ಟು ಡಿಫ್ರೆನ್ಷಿಯೇಷನ್ ಎಕ್ಸ್ ಮಾಡಿದಾಗ 2x ಆಯ್ತದು. ಆ್ಯಂಡ್ ಅದೇ ವೈ ಏನು ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಏನಾಗುತ್ತೆ, ಮೈನಸ್ 2y ಆಗುತ್ತೆ. ನೋಡ್ರಿ, ಒಂದ್ಸರಿ ಎಕ್ಸಿಂದ ಮಾಡಾಯಿತು, ಓಕೆ. ಇನ್ನೊಂದು ಸರಿ ವೈಯಿಂದ, ಯು ಟರ್ಮನ್ನು ಎಕ್ಸಿಂದ ವೈಯಿಂದ ಒಂದೊಂದ್ಸರಿ ಮಾಡಬೇಕು. ನೆಕ್ಸ್ಟ್ ವಿ ಟರ್ಮನ್ನು ಎಕ್ಸಿಂದ ವೈಯಿಂದ ಒಂದೊಂದ್ಸರಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ವಿನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಏನಾಗುತ್ತೆ, 2y ಆಗುತ್ತೆ, ಓಕೆ. ಆ್ಯಂಡ್ ವಿ ಅನ್ನು ವಿತ್ ರೆಸ್ಪೆಕ್ಟ್ ಟು ವೈ ಡಿಫ್ರೆನ್ಷಿಯೇಷನ್, ನೆನಪಿರಲಿ ಪಾರ್ಷಿಯಲಿ ಡಿಫ್ರೆನ್ಷಿಯೇಷನ್, ಓಕೆ. ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಮಾಡಿದಾಗ 2x ಮಾತ್ರ ಉಳಿಯುತ್ತೆ, ಓಕೆ. ಆ್ಯಂಡ್ ಸಿ ಹಿಯರ್, ನಮಗೇನು ಈಗ ನೋಡಿ, ಇಲ್ಲಿ ಬಂದಿರೋ ವ್ಯಾಲ್ಯೂಸ್ನ ಕರೆಕ್ಟಾಗಿ ನೋಡಿ. ಓಕೆ, ಸಿ ಹಿಯರ್ ಏನು ಬಂದಿದೆ ನಮಗೆ ಅಂದರೆ ಇದು ಡಿ ಯು ಎಕ್ಸ್, ಡೋ ಯು ಎಕ್ಸ್ ಇಸ್ ಈಕ್ವಲ್ಸ್ ಟು 2x, ಡೋ ಯು ವೈ ಇಸ್ ಈಕ್ವಲ್ಸ್ ಟು ಮೈನಸ್ 2y. ಇದು ಪ್ಲಸ್ 2y, ಇದು ಪ್ಲಸ್ 2x. ಅಲ್ಲಿಗೆ ಏನು ನಮ್ಮ ಸಿ ಆರ್ ಈಕ್ವೇಷನ್ ಸ್ಯಾಟಿಸ್ಫೈ ಆಗಬೇಕಂದ್ರೆ ಏನಾಗಬೇಕು, ಡೋ ಯು ಎಕ್ಸ್, ಇಟ್ ಮೀನ್ಸ್ ಡೋ ಯು ಎಕ್ಸ್ is equals to dou vy and dou vx is equals to minus dou u y. ಈ ಈಕ್ವೇಷನ್ ಸ್ಯಾಟಿಸ್ಫೈ ಆದರೆ ನಮ್ಮ ಕಾರ್ಟೇಷಿಯನ್ ಈಕ್ವೇಷನ್ ಏನಾಯಿತು, ಸಿ ಆರ್ ಈಕ್ವೇಷನ್ ಏನಾಯಿತು, ಸ್ಯಾಟಿಸ್ಫೈ ಆಯಿತು ಇನ್ ಕಾರ್ಟೇಷಿಯನ್ ಫಾರ್ಮ್, ಓಕೆ. ಆ್ಯಂಡ್ ಅವಾಗ ನಾವೇನಂತ ಹೇಳ್ಬೋದು, ದಿಸ್ ಗಿವನ್ ಫಂಕ್ಷನ್ ಎಫ್ ಆಫ್ ಝೆಡ್ ಈಸ್ ಆ್ಯನ್ ಅನಾಲಿಟಿಕ್. ಇಫ್ ಯು ನಾಟ್ ಸ್ಯಾಟಿಸ್ಫೈಡ್, this is non-analytic, okay. And we know that it required derivative also. Asked find derivative also. We know that f dash of z is equals to, we have a standard formula, ux plus ivx, okay. And see here, f dash of z is equals to, let's substitute ux. What the ux value, ux value is 2x, okay. And vx value is, see here, 2y. Let's substitute that and take here, see 2 is common, so take outside 2 and x plus iy is remaining part. Let call it is called as equation 2, okay. And see here, what we told on last step, just put x is equals to z and y is equals to 0, we'll get a what, f dash of z. F dash of z is equals to 2 into z plus 0. Therefore f dash of z is equals to 2z, okay. This is an Cartesian from analytic functions and derivative of this. And see here, one more problem is there here. Verify f of z is equals to z cube is analytic or not, hence find its derivative, okay. See, and see here, what is data is nothing but f of z is equals to z cube, it called as equation 1. And see here, it's an just reference, do in polar form, okay. Polar form, z is equals to r into e to the power of
I theta. Okay, and see here f of z is equals to r into e to the power of I theta whole cube, just substitution of z. Okay, and f of z is equals to r cube minus e to the power of I3 theta. Okay, and f of z is equals to, take outside r, and we know that what is the e to the power of I theta value, I theta formula. Okay, and just substitute what is the theta value is here, 3 theta. Okay, and cos 3 theta plus I sin 3 theta. Okay, and f of z is equals to r cube cos 3 theta plus I r cube sin 3 theta. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ದೀವಿ ಅಷ್ಟೇ ಜಸ್ಟ್. ಓಕೆ, ಆ್ಯಂಡ್ ಎಫ್ ಆಫ್ ಝೆಡ್ ಇಸ್ ಈಕ್ವಲ್ಸ್ ಟು ನಮ್ಗೆ ಏನಂತ ಗೊತ್ತಿದೆ ಸ್ಟ್ಯಾಂಡರ್ಡ್ ಫಾರ್ಮುಲಾ, ಯು ಆರ್ ಟೀಟಾ ಪ್ಲಸ್ ಐ ವಿ ಆರ್ ಟೀಟಾ. ಏನು ಪೋಲಾರ್ ಫಾರ್ಮ್ ಇದು. ಓಕೆ, ಆ್ಯಂಡ್ ಸಿ ಇಯರ್ ಜಸ್ಟ್ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗ್ತದೆ, ಯು ಅನ್ನೋದು ಯಾವ್ದು ಬಂದಿದೆ, ಯು ಅನ್ನೋದು ಏನಿದೆ ಅಂದರೆ ಇಲ್ಲಿ ನೋಡಿ, ಆರ್ ಕಾಸ್ 3 ಥೀಟಾ ಆ್ಯಂಡ್ ವಿ ಅನ್ನೋದೇನಿದೆ ಆರ್ ಸೈನ್ 3 ಥೀಟಾ. ಓಕೆ, ಅದನ್ನೇನು ಮಾಡ್ತೀಯಾ ಇಲ್ಲಿ ಸಬ್ಸ್ಟಿಟ್ಯೂಷನ್ ತಗೊಳ್ರಿ, ಅವನ್ನ ಟೇಕ್ ಔಟ್ ಸೈಡ್, ಅಂದರೆ ಆರ್ ಕ್ಯೂಬ್ ಕಾಸ್ 3 ಥೀಟಾ ಆರ್ ಕ್ಯೂಬ್ ಸೈನ್ 3 ಥೀಟಾ ಎರಡನ್ನು ಸಪ್ರೇಟ್ ಮಾಡಿದಾಗ ಏನಾಗುತ್ತೆ, ಪಾರ್ಷಿಯಲಿ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಆರ್ ಅಂಡ್ ಟೀಟಾ. ಓಕೆ, ಫಸ್ಟ್ ಏನು ಮಾಡ್ತೀಯಾ, ಆರ್ ಇಂದ ಒಂದ್ಸರಿ ಟೀಟಾ ಇಂದ ಒಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡ್ತೀಯಾ, ಏನು ಯು ಅನ್ನು ಒಂದ್ಸರಿ ವಿ ಅನ್ನು ಒಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡ್ತಿರು. ಓಕೆ, ಆ್ಯಂಡ್ ಯು ನೋಡಿ ಇಲ್ಲಿ ಪಾರ್ಷಿಯಲಿ ಡಿಫ್ರೆನ್ಶಿಯೇಷನ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ಆರ್ ಇಸ್ ಈಕ್ವಲ್ಸ್ ಟು ವಾಟ್, ಸಿ ಇಯರ್ 3 cos 3 theta value r square value, r cube value, what it is 3 into r square. Okay, and cos 3 theta is a constant, so put like that only, cos 3 theta, and v is ಮತ್ತೆ another theta ಇಂದ ಒಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡಬೇಕು. ಓಕೆ, ಡೋ ಯು ಡಿವೈಡೆಡ್ ಬೈ ಡೋ theta is equals to minus 3 into r ಕ್ಯೂಬ್ sin 3 theta. ಓಕೆ, ಈ ಕಾಸ್ 3 theta ಆರ್ ಕ್ಯೂಬ್ ಅನ್ನೋದು ಕಾನ್ಸ್ಟೆಂಟು, ಕಾಸ್ 3 theta ಡಿಫ್ರೆನ್ಶಿಯೇಷನ್ ಬಂದ್ಬಿಟ್ಟು ಮೈನಸ್ 3 into sin 3 theta. ದಿಸ್ ಈಸ್ ಆನ್ ಡಿಫ್ರೆನ್ಶಿಯೇಷನ್. ಓಕೆ, ಆ್ಯಂಡ್ ಸಿ ಹಿಯರ್ ನೆಕ್ಸ್ಟ್ ಸ್ಟೆಪ್ ಇಸ್ ಡೋ ವಿ ಬೈ ಡೋ ಆರ್, ಇದರ ಡಿಫ್ರೆನ್ಶಿಯೇಷನ್ ಹಾಗೇನಾಗುತ್ತೆ, ವಿತ್ ರೆಸ್ಪೆಕ್ಟ್ ಆರ್ ಮಾಡಿದಾಗ 3r ಸ್ಕ್ವೇರ್ ಸೈನ್ 3 ಥೀಟಾ ಆಗುತ್ತೆ, ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಟೀಟಾ ಡಿಫ್ರೆನ್ಶಿಯೇಟ್ ಮಾಡಿದಾಗ ಏನಾಗುತ್ತೆ, ಆ್ಯಂಡ್ 3r ಕ್ಯೂಬ್ ಕಾಸ್ 3 ಥೀಟಾ ಸೈನ್ 3 ಥೀಟಾ ಡಿಫ್ರೆನ್ಶಿಯೇಷನ್ ಏನು ಬರುತ್ತೆ, 3 cos 3 ಥೀಟಾ ಬರುತ್ತೆ. ಓಕೆ, ಆ್ಯಂಡ್ ಸಿ ಇಯರ್ ನಮ್ಮ ಈಕ್ವೇಷನ್ ಏನು, ನಮ್ಮ ಪೋಲಾರ್ ಫಾರ್ಮ್ ಸಿ ಆರ್ ಈಕ್ವೇಷನ್ ಏನು ಸ್ಯಾಟಿಸ್ಫೈ ಆಗಿದೆಯಾ ಇಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಡೋ ಯು ಬೈ ಡೋ ಆರ್ ಇಸ್ ಈಕ್ವಲ್ಸ್ ಟು 1 by r ಇಂಟು ಡೋ ವಿ ಥೀಟಾ. ಆಮೇ ರೈಟ್? ಸಿ ಇಯರ್ ಏನಿಲ್ಲ, ಡೋ ವಿ ಬೈ ಡೋ ಆರ್ ಅದನ್ನು ಹಂಗೆ ಇಟ್ಕೊಳ್ರಿ, 1 by r ಇಂಟು ಡೋ ವಿ ಬೈ ಡೋ ಥೀಟಾ. ಇದನ್ನೇನಾಗುತ್ತೆ, ಇದನ್ನು ನೋಡ್ರಿ ಕೆಳಗಡೆ ಕಳಿಸ್ಕೊಂಡಾಗ ಏನಾಗುತ್ತೆ, ಆರ್ ಸ್ಕ್ವೇರಲ್ಲಿ ಆರ್ ಸ್ಕ್ವೇರು ಆರ್ ಕ್ಯೂಬಲ್ಲಿ ಆ 1 r ಕ್ಯಾನ್ಸಲ್ ಆಗುತ್ತೆ, 3 ಕ್ಯಾನ್ಸಲ್ ಆಗುತ್ತೆ, ಆ್ಯಂಡ್ ಏನಾಗುತ್ತೆ ಕಾಸ್ 3 ಥೀಟಾ ಮಾತ್ರ ಉಳಿತದೆ, 1 ಡಿವೈಡೆಡ್ ಬೈ ಆರ್ ಇಂಟು ಕಾಸ್ 3 ಥೀಟಾ ಉಳಿತದೆ. ಓಕೆ, ಆ ಥರ ಇದು ಮಾಡ್ಕೊಂಡು ನೀವು ಆ ಈಕ್ವೇಷನ್ ಸ್ಯಾಟಿಸ್ಫೈ ಮಾಡ್ಕೋಬೇಕು. ಆ್ಯಂಡ್ ವಿ ನೋ ದಟ್, ಏನು ನಮಗೆ ಗೊತ್ತು, ಎಫ್ ಡ್ಯಾಶ್ ಆಫ್ ಝೆಡ್ ನಾವು ಡಿರೈವೇಟಿವ್ ಫೈಂಡ್ ಔಟ್ ಮಾಡಬೇಕಾದ್ರೆ ಎಫ್ ಡ್ಯಾಶ್ ಆಫ್ ಝೆಡ್ ಅಂತ ಫಸ್ಟ್ ಟೈಮ್ ಒನ್ ಟೈಮ್ ಡಿಫ್ರೆನ್ಸಿಯೇಷನ್ ಆಫ್ ಗಿವನ್ ಫಂಕ್ಷನ್, ಎಫ್ ಡ್ಯಾಶ್ ಆಫ್ ಝೆಡ್ ಇಸ್ ಈಕ್ವಲ್ಸ್ ಟು ಇ ಟು ದಿ ಪವರ್ ಆಫ್ ಐ ಥೀಟಾ ಇಂಟು ಯು ಆರ್ ಪ್ಲಸ್ ಐ ವಿ ಆರ್. ಓಕೆ, ದಿಸ್ ಈಸ್ ಅನ್ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಓಕೆ, ಆ್ಯಂಡ್ ಸಿ ಇಯರ್
just substitute that e into e to the power of minus I theta, and we know that your value 3 into r cos 3 theta plus I into 3r square sin 3 theta. Okay, and what we told in last fifth step, that is nothing but let put r is equals to z and theta is equals to 0, will get f dash of z in polar form. Okay, and ಈಗ ಪೋಲಾರ್ ಫಾರ್ಮ್ ಆ್ಯಂಡ್ ಕಾರ್ಟಿಷಿಯನ್ ಫಾರ್ಮಲ್ಲಿ ಪ್ರಾಬ್ಲಮ್ಸ್ ಹೆಂಗೆ ಮಾಡೋದು ಅಂತ ಈಗ ಈ ಕ್ಲಾಸಲ್ಲಿ ತಿಳಿಸಿದೆ. ಆ್ಯಂಡ್ ನೆಕ್ಸ್ಟ್ ಕ್ಲಾಸಲ್ಲಿ ರೆಗ್ಯುಲರ್ ಇದ್ರ ಮೇಲೆ ಡಿರೈವೇಷನ್ ಬರುತ್ತೆ, ಆ ಡಿರೈವೇಷನ್ಸ್ ಕಲಿಯೋಣ. ಡಿರೈವೇಷನ್ಸ್ ಕಲಿತು ಮತ್ತು ಅದ್ರ ಮೇಲೆ ಕನ್ಸ್ಟ್ರಕ್ಷನ್ ಅನಾಲಿಟಿಕ್ ಫಂಕ್ಷನ್ಸ್ ಅಂತ ಹೇಳ್ಬಿಟ್ಟು ಪ್ರಾಬ್ಲಮ್ಸ್ ಬರುತ್ತೆ. ಆ ಪ್ರಾಬ್ಲಮ್ಸ್ ನೋಡಿದ್ರೆ ಈ ಮಾಡೆಲ್ ಮುಗಿಯುತ್ತೆ.